ಇದ್ದೀನಿ, ಸಿಗ್ತಾ ಇಲ್ಲ ಮೇಡಮ್. ಇಲ್ಲಿ ಯಾವ್ದಾದ್ರು ಗುರುಜಿ ಬಂದಿದ್ರಾ? ಸ್ವಾಮೀಜಿಗಳು ಬಂದಿಲ್ವಾ? ಇವಾಗ ತಾನೇ ಹಿಂಗೆ ಹೋದ್ರು ಅಂದ್ರು, ಅದಕ್ಕೆ ಹುಡ್ಕೊಂಡು ಬಂದೆ ಅವ್ರನ್ನ. ಬೆಳಗ್ಗೆಯಿಂದ ಇಲ್ಲೇ ತುಂಬಾ ಪವರ್ಫುಲ್ ಸ್ವಾಮೀಜಿ ಅವರು. ಹಾ, ಇಲ್ಲಿ ಬರ್ತಿದ್ದಾರೆ. ಇಲ್ಲ, ಬರ್ತಿದ್ದಾರೆ ಇಲ್ಲಿ. ನಮ್ದು ದಾಸನಪುರ. ಬಟ್ ನಮ್ಮ ಹಸ್ಬೆಂಡ್ ಮನೆ ಇರೋದು ಇಲ್ಲೇನೆ. ನಮಸ್ಕಾರ ಗುರುಜಿ. ಮನೆಗೆ ಹೋಗಿದ್ನಲ್ಲಮ್ಮ, ಇರ್ಲಿಲ್ವಾ ನೀನು? ನಾನು ಇರ್ಲಿಲ್ಲ ಗುರುಜಿ. ಮಾಡಿದೆ ಅಂತ ಹೇಳಿದ್ ಮಾಡಿದ್ಯಾ? ಮಾಡಿದೀನಿ. ಹೆಸರು ಬದಲಾಯಿಸಿದ್ಯಾ ಅಲ್ವಾ? ಒಳ್ಳೇದಾಗತ್ತೆ. ಆ ಹೆಸರು ಇಡಕ್ ಹೋಗ್ಬೇಡ. ಒಂದ್ ತಿಂಗಳು ನೆಕ್ಸ್ಟ್ ಮಂತ್ ಗ್ಯಾಪ್ ಕೊಟ್ಟು ಮತ್ತೆ ಹೆಸರು ಚೇಂಜ್ ಮಾಡಿಸ್ಕೊಡ್ತೀನಿ, ಆಯ್ತಾ? ಗುರುಜಿ ಕರಿತೀರಿ. ವ್ಯಾಪಾರ ಹೆಂಗ್ ನಡೀತದೆ ಈಗ? ಚೆನ್ನಾಗಿ ನಡೀತಾ ಇದೆಯಾ? ಆಯ್ತು, ಹಂಗೆ ಓಟ್ ಬಾ. ಅಂಗಡಿಲೇ ಇದ್ದೆ, ಅದಕ್ಕೆ ನಿಮ್ಮನ್ನು ಬಂದಿದ್ದಾರೆ. ದುಡ್ಡೇನ ಕೊಡಕ್ ಬಂದಿದ್ರಂತೆ. ನಾವು ದುಡ್ಡೆಲ್ಲ ತಗೊಳ್ಳೋದಿಲ್ಲ. ₹1 ಮುಟ್ಟಲ್ಲ, ಗೊತ್ತಲ್ಲ ನಿನಗೆ. ಬರೀ ಎಲೆ ಅಡಿಕೆ ₹1 ಅಷ್ಟೇ. ನೆಕ್ಸ್ಟ್ ಟೈಮ್ ಆಶ್ರಮ ಕಡೆ ಬಂದಾಗ ಕೊಟ್ಬಿಡು. ಹೋಗ್ಬಾ, ಒಳ್ಳೇದಾಗ್ಲಿ ತಾಯಿ. ವ್ಯಾಪಾರ ಹೆಂಗ್ ನಡೀತಾ ಇದೆ ನಿಮ್ದು? ಆಗತ್ತೆ. ಬಾತಾಯಿ, ಆಚೆ ಬಾಮ. ಇಲ್ಲಿ ಬಾಮ. ನಿಮ್ಮ ಮಕ್ಕದ ಲಕ್ಷಣ ಚೆನ್ನಾಗಿದೆ ತುಂಬಾ ತಾಯಿ. ಲಕ್ಷ್ಮೀ ನೀನು ಮನೆಯದು. ಮೂಗು ತುಂಬಾ ಚೆನ್ನಾಗಿದೆ ಲಕ್ಷಣವಾಗಿ. ನಿನಗೆ ಒಳ್ಳೆ ಯೋಗ ಇದೆ ನಿನಗೆ. ಇವ್ರು ಹೇಳಿದ್ದೆ, ಅಲ್ಲಿ ಹೋಗ್ತಾ ಇದಾರೆ, ನಾ ಪೂಜೆ ಮಾಡ್ಕೊಟ್ಟಿದ್ದೆ. ಹೆಸರು ಏನಿದೆ ನಿಮ್ದು? ಜ್ಯೋತಿ ವಸಂತಿ 2 ಹೆಸರಿದೆ. ಜ್ಯೋತಿ ವಸಂತಿ 2 ಹೆಸರು ಇದೆಯಾ ತಾಯಿ? ಒಂದು ಹೆಸರು ಬದಲಾಯಿಸ್ಕೊ ನೀನು. ಒಂದು ಹೆಸರು ಬದಲಾಯಿಸ್ಕೊ 1 ತಿಂಗಳು. ಆಮೇಲೆ ನೋಡು ವ್ಯಾಪಾರ ಹೆಂಗಾಗತ್ತೆ. ಈಗ ನೋಡು, ಅವ್ರ ಗಂಡನಿಗೆ ವ್ಯಾಪಾರ ಇರಲಿಲ್ಲ, 10 ಲಕ್ಷ ಬಂಡವಾಳ ಹಾಕಿದ್ರು. ಒಂದು ಹೆಸರು ಚೇಂಜ್ ಮಾಡೋದೇ ಬದಲಾವಣೆ ಮಾಡಿದ್ರು, ಆಯ್ತು. ಅದು ನಾಮಕರಣ ಥರ ಮಾಡಬೇಕು ತಾಯಿ. ನಿಮ್ಮ ಹೆಸರು ಜ್ಯೋತಿ ವಸಂತಿ. ಬಾ ತಾಯಿ, ಇಲ್ಲಿ ನಿಂತ್ಕೊ. ನೇರ ಬಾಯಿ ಬೆಳಕಿಗೆ ನಿಂತ್ಕೊ ತಾಯಿ. ನಿನ್ನ ಹೆಸರು ಬೇರೆ ಇಟ್ಕೋ ತಾಯಿ. ಒಂದು ಸ್ವಲ್ಪ ದಿವಸದಗೋಸ್ಕರ ವಿರೂಪಾಕ್ಷ ಅಂತ ಇಟ್ಕೋ. ಏನು ಹೇಳು? ವಿರೂಪಾಕ್ಷ ಅಂತ ಇಟ್ಕೋ, ಓಕೆನಾ? ವಿರೂಪಾಕ್ಷ ಅಂತ ಹೆಸರು ಇಟ್ಕೊಂಡ್ರೆ 1 ತಿಂಗಳಾದ್ಮೇಲೆ ನಿನಗೆ ಬದಲಾಗ್ಬಿಡುತ್ತೆ, ಓಕೆ? ನಿಂದು ನಾಮಕರಣ ನೀನೇ ಮಾಡ್ಕೋಬೇಕು. ಯಾಕಂದ್ರೆ ಈಗ ನಿನಗೆ ಮತ್ತೆ ನಾಮಕರಣ ಮಾಡೋಕ್ಕಾಗಲ್ಲ ಅಲ್ವಾ? ಹಿಂಗಾಗಿ ನೀನೇ ಮಾಡ್ಕೋಬೇಕು ತಾಯಿ. ಕೈ ಮುಕ್ಕಮ್ಮ ತಾಯಿ, ಕೈ ಮುಗಿ. ನಾನು ವಿರೂಪಾಕ್ಷ ಅನ್ನೋ ತಾಯಿ. ಹಿಂಗ್ ಮಾಡಿ ತೊಟ್ಲಂಗ್ ಮಾಡಿ. ಯಾಕಂದ್ರೆ ನಿನ್ನ ನಾಮಕರಣ ನೀನೇ ಮಾಡ್ಕೋಬೇಕು ತಾಯಿ. ತಾಯಿ ಜೋರಾಗಿ ಮಾತು ಹೇಳ್ಬೇಕು, ಹಾಗೆಲ್ಲ ಮಾಡಬಾರ್ದು. ನಿನ್ನ ಹೆಸರು ನೀನು ಬದಲಾಯಿಸ್ಕೊಂಡ್ರೆ ನಿನಗೆ ಹೆಂಗಾಗತ್ತೆ ಅನ್ನೋದು ನಿನಗೆ ಗೊತ್ತಾಗತ್ತೆ ಮುಂದೆ ಏನಾಗುತ್ತೆ ಅಂತ. ಅರ್ಥ ಆಯ್ತಮ್ಮ? ನೋಡು, ನೀನು ವಿರೂಪಾಕ್ಷ ಅಂತ ಕರೀಲಿ. ನಿನ್ಗೆ ಯಾರಾದ್ರು ಮನೆಯೊಳಗೆಲ್ಲ ಹಂಗೆ ಹೇಳ್ಬಿಡು, ಫೋನ್ ಮಾಡ್ಬಿಟ್ಟು ನನಗೆ ಸ್ವಲ್ಪ ದಿವಸ ವಿರೂಪಾಕ್ಷ ಅಂತ ಕರೀರಿ ಏನು, ಓಕೆನಾ? ನಿನ್ನ ಹೆಸರಿಟ್ಟು ಕರಿಬಾರ್ದು ವಿರೂಪಾಕ್ಷ. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ನೀನ್ ಏನಾಗಿದೆ ಅಂದ್ರೆ ಗಂಡು ಮಗು ಆಗಿದ್ದೆ. ಆ ಗಂಡು ಮಗು ಹೆಸರನ್ನ ಏನ್ ಮಾಡ್ಬಿಟ್ಟಿದ್ರು? ಲಕ್ಷ್ಮೀಪತಿ ಅಂತ ಇಟ್ಬಿಟ್ಟಿದ್ರು. ನಿನ್ನ ಹೆಸರು ಹಿಂದಿನ ಜನ್ಮದಲ್ಲಿ ಅದು ಲಕ್ಷ್ಮಿ ಹೆಸರು, ಹೆಣ್ಣು ಹೆಸರು. ನಿನ್ಗೇನ್ ಮಾಡ್ಬಿಟ್ಟಿದ್ದಾರೆ? ಹೆಣ್ಣು ಹೆಸರು ಇಟ್ಬಿಟ್ಟಿದ್ರು ಹಿಂದಿನ ಜನ್ಮದಲ್ಲಿ. ಹುಡುಗಾಗಿ ಹುಟ್ಟಿದ್ರೆ ಲಕ್ಷ್ಮೀಪತಿ ಅಂತ ಇಟ್ಬಿಟ್ಟಿದ್ರು. ಅದಕ್ಕೆ ಈ ಜನ್ಮದಲ್ಲಿ ನೀನು ವಿರೂಪಾಕ್ಷ ಆಗ್ಬಿಡಮ್ಮ, ಓಕೆನಾ? ವಿರೂಪಾಕ್ಷ ಅಂತ ಹೇಳಿ. ವಿರೂಪಾಕ್ಷ ಏನು ವಿರೂಪಾಕ್ಷ ಅಲ್ಲಮ್ಮ, ಅಷ್ಟು ಮಾಡಿಬಿಡ್ತಾಯಿ. ನೀವ್ ಮಾಡು, ಪರವಾಗಿಲ್ಲಲ್ಲ ತಾಯಿ. ನಾನು ಹೋಗ್ತೀನಿ. ಮತ್ತೆ ಏನಾದ್ರೂ ಎಡವಟ್ಟಾದ್ರೆ ನನಗೇನು ಹೇಳಕ್ ಹೋಗ್ಬೇಡ, ಆಯ್ತಾ? ನಾನು ಏನು ಹೇಳ್ತೀನಿ ಅದಾಗತ್ತೆ. ದುಡ್ಡು ಇಸ್ಕೊಳ್ಳೋದಿಲ್ಲ. ಬರೀ ₹1 ಎಲೆ ಅಡಿಕೆ ಅಷ್ಟೇ. ನೀವು ಯಾರಾದ್ರೂ ಯಲಹಂಕ ಹತ್ರ ಬಂದು ಕೇಳಿ, ಎಲೆ ಅಡಿಕೆ ಸ್ವಾಮಿ, ನಾಮಕರಣ ಸ್ವಾಮಿ ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಮನೆ ಕರ್ಕೊಂಡ್ ಬಿಡ್ತಾರೆ. ಎಷ್ಟು ಜನ MLAಗಳು ಲೈನ್ ಹಚ್ಚಿರ್ತಾರೆ ಅಂದ್ರೆ ಯಾರಿಗೂ ಸಿಗಲ್ಲ. ನಾನು ನೋಡಿ ಇವತ್ತು ಕಾಯ್ತಾ ಇದ್ದಾರೆ, ಹೋಗಲ್ಲ, ಫೋನ್ ಇಡಲ್ಲ, ಏನಿಡಲ್ಲ, ಅವರೇ ಹುಡ್ಕೊಂಡು ಬರ್ಬೇಕು ನನಗೆ. ಹಂಗೆ ಮಾಡ್ತೀನಿ ನಾನು. ಕೇಳಿಸ್ತಾ ತಾಯಿ? ಹಾ, ವಿರೂಪಾಕ್ಷ ನೀವು ಆಯಿ ಅನ್ಬೇಕು. ವಿರೂಪಾಕ್ಷ ಆಯಿ, ಓಕೆನಾ? ಯಾರಾದ್ರೂ ಬಂದ್ರು ಒಂದು ಸ್ವಲ್ಪ ಹೊತ್ತು ಮಾತಾಡ್ಬೇಡ. ನಾನು ವಿರೂಪಾಕ್ಷ ಅಂತಾನೆ ವ್ಯಾಪಾರ ಮಾಡಬೇಕು, ಓಕೆ? ಯಾರು ಏನೇ ತೊಗೊಳಕ್ ಬಂದ್ರು ನಾನು ವಿರೂಪಾಕ್ಷ ಅಂತ ಅವ್ರಿಗೆ ಹೇಳಿ ಆಮೇಲೆ ಇದು ಮಾಡ್ಬೇಕು, ಆಯ್ತಾ ತಾಯಿ? ಹೆಸರಿಟ್ಟು ಯಾರಿಗೂ ಕರೆಯಕ್ ಬಿಡ್ಬೇಡ. ಹಾ, ಒಳ್ಳೇದಾಗ್ಲಮ್ಮ ತಾಯಿ. ಬರ್ಲಮ್ಮ, ಬರ್ತೀನಿ ತಾಯಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ.